ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀ ಸಿದ್ಧಾರೂಢ ಲೀಲಾಮೃತ 10ನೇ ಅಧ್ಯಾಯ ಮುಂದುವರಿದ ಭಾಗ. ಮಾರನೇ ದಿನ ಸಿದ್ಧರು ಯಾರಿಗೂ ಹೇಳದೆ ಕೇಳದೆ ಸಮಸ್ತವನ್ನು ಅಲ್ಲಿಯೇ ಬಿಟ್ಟು ಅಲ್ಲಿಂದ ಹೊರಟು ಬಿಟ್ಟರು. 12 ಮಠದ ಸ್ವಾಮಿಗಳು ಅವರನ್ನು ಎಲ್ಲ ಕಡೆಯಲ್ಲಿಯೂ ಹುಡುಕಲು ಪ್ರಾರಂಭಿಸಿದರು. ಇಂದಿನ ಇಂಡಿ ಪಂಪ್ ಇರುವ ಸ್ಥಳದಲ್ಲಿ ಅಂದು ಒಂದು ವಿಶಾಲವಾದ ಕೆರೆಯಿತ್ತು. ಅದನ್ನು ಹೆಗ್ಗೇರಿ ಕಟ್ಟೆ ಎಂದು ಕರೆಯುತ್ತಿದ್ದರು. ಅಂದು ದನಗಾಹಿಗಳು ತಮ್ಮ ದನ ಕರುಗಳನ್ನು ಕುರಿ ಮೇಕೆಗಳನ್ನು ಮೇಯಿಸಿಕೊಂಡು ಬಂದು ಕೆರೆಯಲ್ಲಿ ನೀರು ಕುಡಿಸುತ್ತಿದ್ದರು. 2 ದಿನಗಳ ಬಳಿಕ ಸಿದ್ಧರು ಹೆಗ್ಗೇರಿ ಕೆರೆಕಟ್ಟೆಯ ಮೇಲೆ ಕಾಣಿಸಿಕೊಂಡರು. ಅವರನ್ನು ಕಂಡ ದನಗಾಹಿಗಳು ಸಂತೋಷದಿಂದ ಪುನಃ ಸಿದ್ಧರ ಬೆನ್ನು ಬಿದ್ದರು. ಹುಚ್ಚ ಸಿದ್ಧ, ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಕಾಡತೊಡಗಿದರು. ಸಿದ್ಧರು ಅವರ ಮಾತಿಗೆ ಒಪ್ಪಿಗೆ ಇತ್ತು. ಮತ್ತೆರಡು ದಿನ ಅವರೊಂದಿಗೆ ಅಲ್ಲಿ ಆಟವಾಡುತ್ತಾ ಕಾಲ ಕಳೆದು ಪುನಃ ಅಲ್ಲಿಂದ ಮಾಯವಾದರು. ಮತ್ತೊಮ್ಮೆ ಇದ್ದಕ್ಕಿದ್ದಂತೆ ಒಂದು ದಿನ ಸಂಚರಿಸುತ್ತಾ ಇರುವಾಗ ಶರಣಪ್ಪ ಎಂಬುವನು ಗಾಣಿಗೇರ ಚೆನ್ನಪ್ಪನ ಚೌಕದಲ್ಲಿ ನಿಜಗುಣ ಶಿವಯೋಗಿಗಳ ಪರಮಾನುಭೂತಿ ಎಂಬ ಗ್ರಂಥವನ್ನು ಪ್ರತಿಪಾದಿಸುತ್ತಿದ್ದನು. ಆಗ ಚಿತ್ ಎಂಬ ಶಬ್ದಕ್ಕೆ ಕರ್ಣ ಎಂಬ ಅರ್ಥ ಮಾಡದೆ ಆತ್ಮ ಎಂಬ ಅರ್ಥ ಮಾಡಿದರೆ ಸರಿಯಾಗುವುದು ಎಂದು ತಿಳಿಸಿದನು. ಆಗ ಸಿದ್ಧನಾಥರು ತಾವೇ ಅಲ್ಲಿ ಹೋಗಿ ವ್ಯಾಸಪೀಠದಲ್ಲಿ ಕುಳಿತು ಸವಿಸ್ತಾರವಾಗಿ ಪ್ರವಚನ ಮಾಡಿದರು. ಬಳಿಕ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಮಾಯವಾಗಿ ಬಿಟ್ಟರು. ಇಂದಿನ ಪುಣೆ ಬೆಂಗಳೂರು ಹೆದ್ದಾರಿಯನ್ನು ಅಂದು ಶಹಾಜಿ ಭೋಸ್ಲೆ ರಾಜಮಾರ್ಗವೆಂದು ಕರೆಯುತ್ತಿದ್ದರು. ಈ ಹೆದ್ದಾರಿಯ ಬಳಿಯಲ್ಲಿ ತೊರವೆಯವರ ಬಾವಿ ಇತ್ತು. ಇದನ್ನು ತೊರೆಯವರ ಹಕ್ಕಲು ಎಂದು ಕರೆಯುತ್ತಿದ್ದರು. ಇದು ಆ ಸುತ್ತಮುತ್ತಲಿನ ಕಾಡಿಗೆ ಹೊಂದಿಕೊಂಡಿತ್ತು. ಆ ಕಾಡಿನಲ್ಲಿ ಅನೇಕ ಭಯಂಕರ ಹುಲಿ, ಕರಡಿ, ಸಿಂಹದಂಥ ಕ್ರೂರಮೃಗಗಳು ವಾಸವಾಗಿದ್ದವು. ಅಷ್ಟೇ ಅಲ್ಲದೆ ಹಾವು, ಚೇಳಿನಂತಹ ವಿಷಜಂತುಗಳು ಸಹ ಸುತ್ತಮುತ್ತೆಲ್ಲ ಹರಿದಾಡುತ್ತಿದ್ದವು. ಈ ಕಾಡಿನ ನಡುವೆ ಒಂದು ಸಣ್ಣ ಶಿವಾಲಯವಿತ್ತು. ಅಲ್ಲಿಗೆ ಜನರು ಮಹಾಶಿವರಾತ್ರಿಯ ಸಮಯದಲ್ಲಿ ಮತ್ತು ಶ್ರಾವಣ ಸೋಮವಾರದಂದು ಮಾತ್ರ ದಾರಿ ಮಾಡಿಕೊಂಡು ಗುಂಪು ಗುಂಪಾಗಿ ಹೋಗಿ ಬರುತ್ತಿದ್ದರು. ಬೇರೆ ಸಮಯದಲ್ಲಿ ಅಲ್ಲಿ ಯಾರೂ ಹೋಗುತ್ತಿರಲಿಲ್ಲ. ತೊರವೆಯವರ ಬಾವಿಯು ಹೆದ್ದಾರಿಗೆ ಸಮೀಪವಾದುದರಿಂದ ಅಲ್ಲಿ ಮಾತ್ರ ಜನ ಸಂಚಾರವಿರುತ್ತಿತ್ತು. ದನಗಾಹಿಗಳು ತಮ್ಮ ದನಕರುಗಳನ್ನು, ಕುರಿ ಮೇಕೆಗಳ ಮಂದೆಯನ್ನು ಕಾಡಿನಲ್ಲಿ ಮೇಯಲು ಬಿಟ್ಟು ತೊರವೆಯವರ ಬಾವಿಯಲ್ಲಿ ತಮ್ಮ ಬಟ್ಟೆ ಬರೆಗಳನ್ನು ಒಗೆದು ಒಣಹಾಕಿ ವಿಶಾಲವಾದ ಬಾವಿಯಲ್ಲಿ ಮನದಣೆಯೇ ಈಜಾಡಿ ಸಂಜೆಯ ತನಕ ಗೋಲಿ, ಬುಗುರಿ, ಲಗೋರಿ, ಚಿನ್ನದಾಂಡು, ಗಾಳಿಪಟ, ಕಬಡ್ಡಿ, ಕುಸ್ತಿ ಇತ್ಯಾದಿ ಅನೇಕ ಆಟಗಳನ್ನು ಆಡಿಕೊಂಡು ತಮ್ಮ ತಮ್ಮ ಬುತ್ತಿಯ ಗಂಟನ್ನು ಬಿಚ್ಚಿ ಎಲ್ಲರೂ ಕೂಡಿ ಹಂಚಿ ತಿಂದು ಬಳಿಕ ತಮ್ಮ ತಮ್ಮ ಒಣಗಿದ ಬಟ್ಟೆಗಳನ್ನು ಉಟ್ಟುಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದರು. ಇದ್ದಕ್ಕಿದ್ದಂತೆ ಒಂದು ದಿನ ಹುಚ್ಚ ಸಿದ್ಧನು ತೊರವೆಯವರ ಬಾವಿಯ ಬಳಿ ಪ್ರತ್ಯಕ್ಷನಾದನು. ಎಂದಿನಂತೆ ಹುಡುಗರೊಂದಿಗೆ ಆಟವಾಡುತ್ತಾ ಅವರು ಕೊಟ್ಟ ಬುತ್ತಿಯ ತಿಂಡಿಯನ್ನು ತಿನ್ನುತ್ತಾ ಅವರಿಗಾಗಿ ಸಗಣಿಯನ್ನು ಆರಿಸುತ್ತಾ ಹಗಲು ಹೊತ್ತು ಅವರೊಂದಿಗೆ ಕಳೆದು ರಾತ್ರಿ ವೇಳೆಯಲ್ಲಿ ಕಾಡಿನ ಶಿವಾಲಯದಲ್ಲಿ ಮಲಗುತ್ತಿದ್ದನು.
ಇದೇ ರೀತಿಯಲ್ಲಿ ಸುಮಾರು 1.5 ತಿಂಗಳು ಕಳೆಯಿತು. ಪುನಃ ಹುಚ್ಚ ಸಿದ್ಧನು ಒಂದು ದಿನ ಇದ್ದಕ್ಕಿದ್ದಂತೆ ಅಲ್ಲಿಂದಲೂ ಮಾಯವಾದ. 3-4 ದಿನಗಳಾದರೂ ಕಣ್ಣಿಗೆ ಬೀಳಲಿಲ್ಲ. ದನಗಾಹಿಗಳು ತಮ್ಮ ಗೆಳೆಯ ಎಲ್ಲಿ ಹೋದ ಎಂದು ಒಂದೇ ಸಮನೆ ಹುಡುಕಾಡತೊಡಗಿದರು. ಒಂದು ದಿನ ಸಂಜೆ ವೇಳೆಯಲ್ಲಿ ದನಕರುಗಳ ಮಂದೆಯನ್ನು ಹೊಡೆದುಕೊಂಡು ಮನೆಗೆ ಹಿಂತಿರುಗುತ್ತಿರುವಾಗ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಎಂಬ ಲಯಬದ್ಧವಾದ ಮಧುರ ಧ್ವನಿಯು ಕಾಡಿನಿಂದ ಕೇಳಿಬರುತ್ತಿತ್ತು. ಧ್ವನಿಯು ಬರುವ ಕಡೆಯಲ್ಲಿ ಮರ, ಗಿಡ, ಬಳ್ಳಿ, ಮುಳ್ಳುಕಂಟಿ, ಡಬಗಳ್ಳಿ ಆಳೆತ್ತರವಾಗಿ ಬೆಳೆದಿದ್ದವು. ಹಾವು, ಚೇಳು ಅಲ್ಲದೆ ಅನೇಕ ಕಾಡುಮೃಗಗಳು ಓಡಾಡುತ್ತಿದ್ದವು. ಸೂರ್ಯನು ಮುಳುಗಿ ಕತ್ತಲೆಯು ಆವರಿಸಿತ್ತು. ಈ ರಾತ್ರಿಯಲ್ಲಿ ಅಲ್ಲಿಗೆ ದಾರಿ ಮಾಡಿಕೊಂಡು ಹೋಗಿ ಬರುವುದಾದರೂ ಹೇಗೆ? ನಾಳೆ ಹೋದರೆ ಆಯಿತು ಎಂದು ಕೆಲವರು ಹಿಂಜರಿದರೆ, ನಿಂಗಪ್ಪ ಎಂಬುವನು ಅಲ್ಲಿ ಯಾರಿದ್ದಾರೆ ಎಂದು ನೋಡಲೇಬೇಕು ಎಂದು ತನ್ನ ಕೈಯಲ್ಲಿನ ಕುಡುಗೋಲು ಕುರ್ಚಿಗೆ ಚಪಗೊಡಲಿಯಿಂದ ಗಿಡ ಬಳ್ಳಿಗಳನ್ನು ತೆರೆಯುತ್ತಾ ದಾರಿ ಮಾಡಿಕೊಂಡು ಧ್ವನಿಯು ಬರುವತ್ತ ಹೊರಟೇ ಬಿಟ್ಟನು. ಇವನನ್ನು ಕಂಡು ಇತರ ಹುಡುಗರಿಗೂ ಹುರುಪು ಬಂದಿತು. ಅವರು ಹಿರಿಕಿರಿಯರನ್ನು ದನದ ಮಂದೆಯೊಂದಿಗೆ ಮನೆಗೆ ಕಳಿಸಿ ತಾವು ಮಾತ್ರ ಕಾಡಿನೊಳಗೆ ದಾರಿ ಮಾಡಿಕೊಂಡು ಹೊರಟೇ ಬಿಟ್ಟರು. ಮುಂದುವರಿದಂತೆ ಕಾಡಿನೊಳಗಿನ ಪುಟ್ಟ ಶಿವಾಲಯ ಕಣ್ಣಿಗೆ ಬಿದ್ದಿತು. ಅದು ಭಯಂಕರವಾದ ಕಾಡಾದುದರಿಂದ ಅಲ್ಲಿಗೆ ಜನರು ಮಹಾಶಿವರಾತ್ರಿಯ ಸಮಯದಲ್ಲಿ ಮತ್ತು ಶ್ರಾವಣ ಸೋಮವಾರ ಮಾತ್ರ ದಾರಿ ಮಾಡಿಕೊಂಡು ಗುಂಪು ಗುಂಪಾಗಿ ಹೋಗಿ ಬರುತ್ತಿದ್ದರು. ಬೇರೆ ಸಮಯದಲ್ಲಿ ಅಲ್ಲಿ ಯಾರೂ ಹೋಗುತ್ತಿರಲಿಲ್ಲ. ಧ್ವನಿಯು ಅದೇ ಶಿವಾಲಯದಿಂದ ಬರುತ್ತಿತ್ತು. 4 ಹುಡುಗರಲ್ಲಿ ಒಬ್ಬನು ಕಂದೀಲನ್ನು ಜೊತೆಯಲ್ಲಿ ತಂದಿದ್ದನು. ಅವನು ದಾರಿ ಕಾಣಲಿ ಎಂದು ಕಂದೀಲನ್ನು ಹೊತ್ತಿಸಿದನು. ಶಿವಾಲಯವು ಹತ್ತಿರವಾಗುತ್ತಿದ್ದಂತೆ ಧ್ವನಿಯು ಸ್ಪಷ್ಟವಾಗಿ ಜೋರು ಜೋರಾಗಿ ಕೇಳಿಸುತ್ತಿತ್ತು. ಎಲ್ಲರೂ ಶಿವಾಲಯದ ಬಳಿ ಬಂದರು. ಕಂದೀಲಿನ ಬೆಳಕಿನಲ್ಲಿ ಒಬ್ಬೊಬ್ಬರಾಗಿ ಒಳಹೊಕ್ಕರು. ಶಿವಾಲಯದ ಮೂಲೆಯೊಂದರಲ್ಲಿ ಯಾರೋ ಒಬ್ಬರು ಕರಿ ಕಂಬಳಿಯನ್ನು ಹೊತ್ತುಕೊಂಡು ಕುಳಿತಂತೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಎಂಬ ಧ್ವನಿಯು ಆ ಕಂಬಳಿಯಿಂದಲೇ ಹೊರಬರುತ್ತಿತ್ತು. ನಿಂಗಪ್ಪನು ಬಳಿ ಬಂದು ಕಂಬಳಿಯನ್ನು ಸರಿಸಿ ಆ ವ್ಯಕ್ತಿಯನ್ನು ನೋಡಲು ಮುಂದಾದಾಗ, ಮುಟ್ಟಬೇಡ ನಿಂಗ, ಇದು ಕಂಬಳಿಯಲ್ಲ, ಕಟ್ಟಿರುವೆ, ಕಚ್ಚಿಬಿಡುತ್ತವೆ, ಅವು ಹಸಿದಿವೆ, ಅದಕ್ಕೆ ನನ್ನನ್ನು ಮುತ್ತಿಕೊಂಡಿವೆ. ಈಗ ಅದರ ಹೊಟ್ಟೆ ತುಂಬಿತು, ಅದು ಹೋಗಿಬಿಡುತ್ತದೆ. ನಾನು ಬೇರೆ ಯಾರೂ ಅಲ್ಲ, ನಿಮ್ಮ ಹುಚ್ಚ ಸಿದ್ಧ ಎಂದರು. ಕಾಡಿನ ಪ್ರಾಣಿಗಳು ಅಲ್ಲಿ ಮಲಮೂತ್ರ ವಿಸರ್ಜಿಸಿ ಆ ಸ್ಥಳವು ಬಹಳ ಅಶುದ್ಧವಾಗಿತ್ತು. ಅದು ಅನೇಕ ಪ್ರಕಾರದ ಕ್ರಿಮಿಕೀಟಗಳಿಂದ ತುಂಬಿಕೊಂಡಿತ್ತು. ನಿರ್ವಿಕಲ್ಪಕ ಸಮಾಧಿಗೆ ಅದೇ ಯೋಗ್ಯವಾದ ಸ್ಥಳವೆಂದು ಚಿಂತಿಸಿ ಸಿದ್ಧರು 3-4 ದಿನಗಳಿಂದ ಆ ಸ್ಥಳದಲ್ಲಿಯೇ ನಿರ್ವಿಕಲ್ಪಕ ಸಮಾಧಿಯಲ್ಲಿ ಧ್ಯಾನಸ್ಥರಾಗಿ ಕುಳಿತು ಬಿಟ್ಟಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಕಟ್ಟಿರುವೆಗಳು ತಮ್ಮ ಪಾಡಿಗೆ ತಾವು ಹರಿದು ಹೋದಾಗ ರಕ್ತಸಿಕ್ತವಾದ ಸಿದ್ಧರ ಮೈಯನ್ನು ಕಂಡು ಹುಡುಗರು ಸಂಕಟಪಡುತ್ತಾ ಗೋಳಾಡುತ್ತಾ ಅಳುತ್ತಾ ಸಿದ್ಧರನ್ನು ಮನೆಗೆ ಬರಲು ಬೇಡಿಕೊಂಡರು. ಸಿದ್ಧರು ನಯವಾಗಿ ಅವರನ್ನು ನಿರಾಕರಿಸುತ್ತಾ ಮಾರನೇ ದಿನ ತಾವು ಖಂಡಿತವಾಗಿ ಅವರೊಂದಿಗೆ ಆಟಕ್ಕೆ ಬರುವುದಾಗಿ ಹೇಳಿ ಹಿಂದಿರುಗಿಸಿದರು. ಮಾರನೇ ದಿನದಿಂದ ಮತ್ತೆ ಹಗಲು ಹುಡುಗರೊಂದಿಗೆ ಆಟ ಕೂಟಗಳನ್ನು ನಡೆಸಿ ರಾತ್ರಿಯ ವೇಳೆಯಲ್ಲಿ ಶಿವಾಲಯಕ್ಕೆ ಹೋಗಿ ಮಲಗುತ್ತಿದ್ದರು. ಈ ಸುದ್ದಿಯು ಕಾಡ್ಗಿಚ್ಚಿನಂತೆ ಊರೆಲ್ಲ ಹಬ್ಬಿಬಿಟ್ಟಿತು. ತಾವು ಅಂದುಕೊಂಡಂತೆ ಆತ ಹುಚ್ಚನಲ್ಲ, ಸ್ವಚ್ಛ ಸಚ್ಛ ಉಚ್ಚಯೋಗಿ ಮಹಾತ್ಮ ಎಂದು ಜನರು ಗುಂಪು ಗುಂಪಾಗಿ ಸಿದ್ಧರ ನೋಡಲು ತೊರವಿಯವರ ಬಾವಿಗೆ ಬರಲು ಮೊದಲು ಮಾಡಿದರು. ಈ ವಿಷಯವನ್ನು ತಿಳಿದ 12 ಮಠದ ಸ್ವಾಮಿಗಳು ಸಂತೋಷದಿಂದ ತಮ್ಮ ಶ್ರಾವಣ ಮಾಸದ ಕಾರ್ಯಕ್ರಮಕ್ಕೆ ಸ್ವತಃ ತಾವೇ ತೊರೆಯುವರ ಬಾವಿಗೆ ಹೋಗಿ ಸಿದ್ಧರನ್ನು ತಮ್ಮ ಮಠಕ್ಕೆ ಕರೆದುಕೊಂಡು ಅವರನ್ನು ಉಪಚರಿಸಿ ಸತ್ಕರಿಸುತ್ತಿದ್ದರು. ಒಮ್ಮೆ ಶ್ರೀಮಠದಲ್ಲಿ ಅನುಭವಾಮೃತ ಪ್ರವಚನ ನಡೆದಾಗ ಗುರುಲಿಂಗ ಶಾಸ್ತ್ರಿಯು ಏನು ಕಲಿತರೆ ಏನೂ ಆತ್ಮಜ್ಞಾನವಿಲ್ಲದಲೇ ಅದು ಕಾನನದ ಬೆಳದಿಂಗಳಂತೆ ವ್ಯರ್ಥ ಎಂದು ಪ್ರತಿಪಾದಿಸಿದಾಗ ಮೂಲೆಯಲ್ಲಿ ಕುಳಿತಿದ್ದ ಸಿದ್ಧರು, ಶಾಸ್ತ್ರಿಗಳೇ, ಅದರ ಅರ್ಥ ಹಾಗಲ್ಲ,
ಚಂದ್ರನ ಬೆಳದಿಂಗಳು ಎಂದೆಂದಿಗೂ ವ್ಯರ್ಥವಾಗುವುದಿಲ್ಲ. ಕಾಡಿನ ಅನೇಕ ವನಸ್ಪತಿಗಳಿಗೆ ಅಮೃತವನ್ನು ನೀಡಿ ಜೀವರಾಶಿಗೆ ಉಪಯೋಗವಾಗುತ್ತದೆ. ಅದೇ ಬೆಳದಿಂಗಳು ಹಗಲಿನಲ್ಲಿ ಅಪ್ರಯೋಜಕ. ಕಾರಣ ಕಾ ಎಂದರೆ ಸೂರ್ಯ, ಆನ ಎಂದರೆ ಮುಖ. ಸೂರ್ಯನ ಮುಖವು ಅರಳಿದಾಗ, ಅಂದರೆ ಹಗಲಿನಲ್ಲಿ, ಚಂದ್ರನು ಕಳಾಹೀನನಾಗುವನು. ಅದರಂತೆ ಆತ್ಮಜ್ಞಾನದ ಸೂರ್ಯನ ಮುಂದೆ ಐಹಿಕ ಸುಖ ಭೋಗಗಳು ಕಳಾಹೀನವಾಗುತ್ತವೆ ಎಂದರ್ಥ ಎಂದು ತಿಳಿಸಿದರು. ಈ ಪ್ರತಿಪಾದನೆಯನ್ನು ಕೇಳಿದ ಭಕ್ತಜನರು ಆಶ್ಚರ್ಯಚಕಿತರಾಗಿ ಸಿದ್ಧರನ್ನು ಕುರಿತು, ಈತನು ನಾವು ತಿಳಿದುಕೊಂಡಂತೆ ಹುಚ್ಚನಲ್ಲ, ಎಚ್ಚರದವನು. ಇವನು ಯಾರು? ಎಲ್ಲಿಯವನು? ಹೇಗೆ ಬಂದ? ಏಕೆ ಬಂದ? ಎಲ್ಲಿಂದ ಬಂದ? ಎಂಬೆಲ್ಲ ಕುತೂಹಲದ ಪೂರ್ವಾಪರದ ಪ್ರಶ್ನೆಗಳು ಸಿದ್ಧರ ಬಗ್ಗೆ ಹುಟ್ಟಿಕೊಂಡಿತು. ಆಗ ಆ ಕಾರ್ಯಕ್ರಮಕ್ಕೆ ಗರಗದಿಂದ ಬಂದ ಭಕ್ತರೊಬ್ಬರು ಸಿದ್ಧರ ಮತ್ತು ಗರಗದ ಮಡಿವಾಳಪ್ಪನವರ ಭೇಟಿಯನ್ನು, ಅಲ್ಲಿ ನಡೆದ ವಿಷಯವನ್ನು ಕೂಲಂಕುಷವಾಗಿ ತಿಳಿಸಿದಾಗ ಎಲ್ಲರಿಗೂ ಸಿದ್ಧರ ಬಗ್ಗೆ ಅಭಿಮಾನ ಉಂಟಾಗಿ, ಸಿದ್ಧನು ನಮ್ಮವನು, ಲಿಂಗವಂತನು, ಮಹಾತ್ಮನು, ಸಂಚಾರ ಮಾಡುತ್ತಾ ಹುಬ್ಬಳ್ಳಿಗೆ ಬಂದವನು ಎಂದು ಸಂತೋಷವಾಯಿತು. ಬಳಿಕ ಸಿದ್ದಪ್ಪ ಉಜ್ಜಣ್ಣವರ, ದಿವಟೆ ಗಂಗಾಧರಪ್ಪ, ಚನ್ನಪೇಟೆಯ ಗುರುಲಿಂಗಶಾಸ್ತ್ರಿ, ಗವಿ ಓಣಿಯ ಬಸವಣ್ಣಪ್ಪ, ಕ್ಷೀರಸಾಗರ ಸಿದ್ಧರನ್ನು ತಮ್ಮ ಓಣಿಗೆ ಬರಮಾಡಿಕೊಂಡು ಅವರಿಂದ ಯೋಗ ವಾಸಿಷ್ಠ ಗ್ರಂಥವನ್ನು, ನಿಜನುಗಳ ಗ್ರಂಥವನ್ನು ಪ್ರವಚನ ಮಾಡಿಸಬೇಕು ಎಂದು ಚಿಂತಿಸಿದರು. ದಿನದಿಂದ ದಿನಕ್ಕೆ ಅಪಾರ ಜನಸ್ತೋಮ ಕೂಡತೊಡಗಿತು. ಸಿದ್ಧರ ಬಳಿ ಬರುವ ಭಕ್ತರ ಸಂಖ್ಯೆಯು ಬೆಳೆಯುತ್ತಾ ಹೋಯಿತು. ಗುರುಲಿಂಗ ಶಾಸ್ತ್ರಿಯು ಆಗಾಗ ಶಿಷ್ಯರೊಂದಿಗೆ ಸಿದ್ಧರ ಬಳಿ ಬಂದು ತನ್ನ ವೇದಾಂತ ವಿಷಯದ ಶಂಕೆಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದನು. ಇತರ ಅನೇಕ ಶಾಸ್ತ್ರಿಗಳು, ಪಂಡಿತರು ಸಿದ್ಧರ ಬಳಿ ಬಂದು ತಮ್ಮ ತಮ್ಮ ಶಂಕೆಗಳನ್ನು ನಿವಾರಣೆ ಮಾಡಿಕೊಂಡು ಸಂತೋಷದಿಂದ ಮರಳುತ್ತಿದ್ದರು. ಒಂದು ದಿನ ಬಸವಣ್ಣನೆಂಬ ಭಕ್ತನು ಯೋಗ ವಾಸಿಷ್ಠ ಗ್ರಂಥವನ್ನು ನಡೆಸಲು ಸಿದ್ಧರನ್ನು ತನ್ನ ಮನೆಗೆ ಆಹ್ವಾನಿಸಿದರು. ಸಿದ್ಧರು, ಇನ್ನು ನನ್ನ ಸಾಧನೆಯ ನಾಟಕ ಮುಗಿಯಿತು. ಮುಂದಿನ ನಾಟಕದ ಅಧ್ಯಾಯವಾದ ಪ್ರಾರಬ್ಧ ಶೇಷದ ಆಟವನ್ನು ಆಸ್ತಿಕರ ಉದ್ಧಾರಕ್ಕೆ ಬಳಸಬೇಕು ಎಂದು ಚಿಂತಿಸಿ ಬಸವಣ್ಣನ ಮನೆಗೆ ಅನುದಿನವೂ ಹೋಗತೊಡಗಿದರು. ಮತ್ತು ಪ್ರವಚನದ ನಂತರ ಅಲ್ಲಿ ಬರುವ ಮುಮುಕ್ಷುಗಳ ಸಂಖ್ಯೆಯನ್ನು ನಿವಾರಿಸತೊಡಗಿದರು. ಹೀಗಾಗಿ ದಿನೇ ದಿನೇ ಅಲ್ಲಿ ಬಹಳ ಜನ ಸೇರತೊಡಗಿದರು. ಒಮ್ಮೆ ಗುರುಲಿಂಗಶಾಸ್ತ್ರಿಯು ಅವಧೂತರನ್ನು ಕುರಿತು, ಆತ್ಮನು ದೇಹದಲ್ಲೇ ಇರುವುದಾದರೆ ನಮಗೇಕೆ ಗೋಚರಿಸುವುದಿಲ್ಲ ಎಂದು ಪ್ರಶ್ನಿಸಲು, ಅದಕ್ಕೆ ಸಿದ್ಧರು, ಒಂದು ಪ್ರಮಾಣಕ್ಕೆ ಗೋಚರಿಸುವ ವಿಷಯ ಮತ್ತೊಂದು ಪ್ರಮಾಣಕ್ಕೆ ಗೋಚರಿಸುವುದಿಲ್ಲ. ಹೇಗೆಂದರೆ, ಬಿಸಿಯಾದ ನೀರನ್ನು ದೂರದಲ್ಲಿಟ್ಟು ಇದು ಏನು ಎಂದರೆ ಕಣ್ಣು ನೀರನ್ನು ಮಾತ್ರ ಗುರುತಿಸಿ ನೀರು ಎನ್ನುವುದು. ಅದನ್ನು ಮುಟ್ಟಲಾಗದ ಕಾರಣ ಅದರಲ್ಲಿನ ಉಷ್ಣವನ್ನು ಗುರುತಿಸಲಾರದು. ಏಕೆಂದರೆ ಶೀತೋಷ್ಣಗಳು ಚರ್ಮದ ವಿಷಯ, ಕಣ್ಣಿನ ವಿಷಯವಲ್ಲ. ಹಾಗೆ ಆತ್ಮಾನುಜ್ಞಾನದ ವಿಷಯ ಇಂದ್ರಿಯಗಳ ವಿಷಯವಲ್ಲ ಎಂದು ತಿಳಿಸಿ ಸಮಾಧಾನಪಡಿಸಿದರು. ಈ ರೀತಿಯಾಗಿ ಸಿದ್ಧರು ಅಲ್ಲಿ ಇಲ್ಲಿ ಅಲಿಯುತ್ತಾ 2 ವರ್ಷಗಳ ಕಾಲ ಕಳೆದು ದಿನೇ ದಿನೇ ಜನಸಂದಣಿ ಹೆಚ್ಚಾಗತೊಡಗಿದಾಗ ಆ ಸ್ಥಾನವನ್ನು ತೊರೆದು ನಿರ್ಜನವಾದ ಡಬ್ಬಗಳಿಗಳಿಂದ ಕೂಡಿದ ಡುಮಗೇರಿ ಕಟ್ಟೆಯ ಕಡೆಗೆ ಹೊರಟು ಬಿಟ್ಟರು. ಜನರ ಗದ್ದಲದಿಂದ ಬೇಸತ್ತ ಸಿದ್ಧರು ಏಕಾಂತವನ್ನು ಅರಸುತ್ತಾ ಗುಡಿಹಾಳ ರಸ್ತೆಯ ಡುಮಗೇರಿ ಕಾಡಿಗೆ ಆತುಕೊಂಡಿರುವ ಮುಳ್ಳು, ಕಂಟಿ, ಡಬ್ಬಗಳ್ಳಿ, ಜಾಲಿ, ಕಲ್ಲು, ಮುಳ್ಳುಗಳಿಂದ ತುಂಬಿ ಹಾಡು ಹಗಲಿನಲ್ಲಿಯೇ ಹಾವು ಚೇಳುಗಳು ಹರಿದಾಡುವ, ಹಗಲಿನಲ್ಲಿಯೂ ಜನರು ಓಡಾಡಲು ಹೆದರುವ ನಿರ್ಜನವಾದ ಸ್ಮಶಾನ ಭೂಮಿಯತ್ತ ಬಂದರು. ಈ ಪ್ರದೇಶವು ಹಳೆ ಹುಬ್ಬಳ್ಳಿಗಿಂತಲೂ ಹೊರಗಿದ್ದು ಮೌಂಜಿ ಕೃಷ್ಣಾಪುರ ಸರಹದ್ದಿನ ವ್ಯಾಪ್ತಿಗೆ ಬರುತ್ತದೆ. ಇದರ ಸುತ್ತಮುತ್ತಲೂ ಆದಿಶಂಕರಾಚಾರ್ಯರ ಪರಂಪರೆಗೆ ಸಂಬಂಧಪಟ್ಟ ಶಂಕರ ಭಾರತೀ ಜಮೀನಿನ ಮಾವಿನ ತೋಪು ವ್ಯಾಪಕವಾಗಿ ಹಬ್ಬಿ ನಿಂತಿದೆ. ಇದೇ ಮಾವಿನ ತೋಪಿನ ನಡುವೆ ಆದಿಶಂಕರಾಚಾರ್ಯರ ಪರಂಪರೆಗೆ ಸಂಬಂಧಿಸಿದ ಮಹಾನ್ ಸಾಧಕರಾದ ಶ್ರೀ ಚಿದ್ಗನಾನಂದ ಸ್ವಾಮಿಯವರ ಸಮಾಧಿ ಮಂದಿರವೂ ಸಹ ಇದೆ. ಈ ಹೊಲದ ಭಾಗವು ಚಿದ್ಗನಾನಂದ ಸ್ವಾಮಿಯವರ ಮನೆತನದವರಾದ
ಹಾವೇರಿಯ ಪಾಂಡುರಂಗಪ್ಪ ಸುಬ್ಬಣ್ಣ ಚಿಟಗುಪ್ಪಿ ಎಂಬುವರಿಗೆ ಸೇರಿದಾಗಿದ್ದು, ಅವರ ಮನೆತನದವರು ಪ್ರತಿನಿತ್ಯ ಅಲ್ಲಿಗೆ ಬಂದು ಸಮಾಧಿ ಮಂದಿರದ ಪೂಜೆಯನ್ನು ಮಾಡಿಕೊಂಡು ಹೋಗುತ್ತಿದ್ದರು. ಶ್ರೀ ಸಿದ್ಧಾರೂಢರು ಈ ಸರಹದ್ದಿಗೆ ಸೇರಿದ ಸ್ಮಶಾನ ಭೂಮಿಯಲ್ಲಿ ಸನ್ನ ಕ್ರಿಸ್ತಕ 1878 ಸುಮಾರಿಗೆ ಬಂದು ನೆಲೆಸಿದರು. ಶ್ರೀ ಸಿದ್ಧರು ಹುಬ್ಬಳ್ಳಿಗೆ ಬಂದು ಕರ್ಜಗಿ ಪರಪ್ಪನವರ ಹೊಲ, ಹೆಗ್ಗೇರಿಕಟ್ಟೆ, ತೊರವೀರ ಬಾವಿ, ದುಮಗೇರಿ ಸ್ಮಶಾನ ಹೀಗೆ ಶಹರದ ನಾನಾ ಕಡೆಗಳಲ್ಲಿ ಸುತ್ತಾಡುತ್ತಾ ಈಗಾಗಲೇ 2-3 ವರ್ಷಗಳು ಕಳೆದಿದ್ದವು. ಅವರಿದ್ದಲ್ಲಿ ಬರಬರುತ್ತಾ ಜನಸಂದಣಿ ಹೆಚ್ಚತೊಡಗಿತು. ಅದರಿಂದ ಬೇಸತ್ತು ಇದು ವಿಕ್ಷೇಪಕರ ವಾತಾವರಣ ಎಂದು ಚಿಂತಿಸಿ ತಾವು ತಂಗಿದ್ದ ತೊರವಿಯರ ಬಾವಿಯ ಸ್ಥಳವನ್ನು ತೊರೆದು ಕೃಷ್ಣಾಪುರ ಸರಹದ್ದಿನ ಶಂಕರ ಭಾರತಿ ಮಾವಿನ ತೋಪಿನ ಬಳಿಯಿರುವ ನಿರ್ಜನ ಪ್ರದೇಶವು ಕಾಡಿನಿಂದ ಆವೃತವಾಗಿಯೂ ಇರುವ ಸ್ಮಶಾನೆಂಬ ಭೂಮಿಗೆ ಬಂದು ನೆಲೆಸಿದರು. ಈ ಸ್ಥಳವು ಅತ್ಯಂತ ನಿರ್ಜನ ಪ್ರದೇಶವಾಗಿತ್ತು. ಕಾಡಿಗೆ ಹೊಂದಿಕೊಂಡ ಸ್ಮಶಾನ ಭೂಮಿಯಾದುದರಿಂದ ಹಗಲು ಹೊತ್ತಿನಲ್ಲಿಯೇ ಜನರು ಅಲ್ಲಿ ಓಡಾಡಲು ಹೆದರುತ್ತಿದ್ದರು. ಭಯಂಕರವಾದ ಹಾವು, ಚೇಳುಗಳು ಎಲ್ಲ ಕಡೆಯಲ್ಲಿಯೂ ಹಾಡು ಹಗಲಿನಲ್ಲಿಯೇ ಹರಿದಾಡುತ್ತಿದ್ದವು. ಈ ಪ್ರದೇಶವು ಅತ್ಯಂತ ಹೊಲಸಿನಿಂದ ಕೂಡಿ ಸುತ್ತಲೂ ಡಬ್ಬಗಳ್ಳಿಯಿಂದ ಆವೃತವಾಗಿ ದುಮಗೇರಿ ಸ್ಮಶಾನದ ಕಟ್ಟೆ ಎಂದು ಹೆಸರಾಗಿತ್ತು. ಈ ಸ್ಮಶಾನದ ಶಾಂತ ನೀರವ ವಾತಾವರಣವು ಸಿದ್ಧರಿಗೆ ನೆಮ್ಮದಿಯನ್ನು ನೀಡಿತು. ಆಗೊಮ್ಮೆ ಈಗೊಮ್ಮೆ ಶವ ಸಂಸ್ಕಾರಕ್ಕಾಗಿ ಬಂದು ಹೋಗುವ ಕೆಲವು ಜನರನ್ನು ಬಿಟ್ಟರೆ ಬೇರೆ ಯಾವ ಜನಸಂದಣಿಯೂ ಅಲ್ಲಿರಲಿಲ್ಲ. ಬಂದ ಜನಗಳು ಸಹ ತಮ್ಮ ಕೆಲಸಗಳನ್ನು ಬೇಗನೆ ಮುಗಿಸಿಕೊಂಡು ಹೋಗಿ ಬಿಡುತ್ತಿದ್ದರು. ಹೆಚ್ಚೆಂದರೆ ಗೋಪಾಲಕರು ತಮ್ಮ ದನಗಳನ್ನು, ಕುರಿ ಮೇಕೆಗಳ ಮಂದೆಯನ್ನು ಮೇಯಿಸಲು ಅಟ್ಟಿಕೊಂಡು ಬರುತ್ತಿದ್ದರು. ಅವರೊಂದಿಗೆ ಆಟವಾಡುತ್ತಾ, ಅವರಿಗಾಗಿ ಸಗಣಿ ಆರಿಸುತ್ತಾ, ಅವರು ತಂದಿದ್ದ ಬುತ್ತಿಯಲ್ಲಿ ಕೊಟ್ಟದ್ದನ್ನು ತಿನ್ನುತ್ತಾ ಸಿದ್ಧರು ಕಾಲ ಕಳೆಯತೊಡಗಿದರು. ಶವದ ಮೇಲಿನ ಕವದಿಯೇ ಅವರ ಅಂಗವಸ್ತ್ರವಾಯಿತು. ಶವ ಸಂಸ್ಕಾರವೆಸಗಿದ ಮಡಿಕೆ ಕುಡಿಕೆಗಳೇ ಅವರ ಕಪ್ಪರ ಕಮಂಡಲವಾಯಿತು. ಮರದ ಕೆಳಗೆ ಅಂತ್ಯೇಷ್ಟಿಗಾಗಿ ಹಾಸಿದ ಹಾಸುಗಲ್ಲೇ ಅವರು ಮಲಗುವ ಮಂಚವಾಯಿತು. ನಭೋಮಂಡಲವೇ ಮೇಲು ಹೊದಿಕೆ, ನಕ್ಷತ್ರ ಮಂಡಲದ ಬೆಳಕೇ ಪ್ರಕಾಶ. ಹಗಲಿನಲ್ಲಿ ದನಗಾಹಿಗಳು ಸಂಗಡಿಗರು, ರಾತ್ರಿ ವೇಳೆ ಏಕಾಂತದಲ್ಲಿ ಧ್ಯಾನಮಗ್ನನಾದ ಶಿವಶಂಕರ. ಒಮ್ಮೆ ಹಳ್ಳಿಯ ಜನರ ಗುಂಪೊಂದು ಶವ ಸಂಸ್ಕಾರಕ್ಕೆಂದು ಒಂದು ಹೆಣವನ್ನು ಹೊತ್ತು ತಂದಿತು. ಬರುವ ವೇಳೆಗಾಗಲೇ ಸಂಜೆಯ ಮಬ್ಬುಗತ್ತಲು ಆವರಿಸಿತ್ತು. ಮೇಲಿಂದ ಮಳೆಯು ಸುರಿಯುತ್ತಿತ್ತು. ಮರದ ನೆರಳಿನಲ್ಲಿ ಮಳೆಯು ನಿಲ್ಲುವುದನ್ನೇ ಕಾಯುತ್ತಾ ಕುಳಿತರು ಹಳ್ಳಿಯ ಜನರು. ಇತ್ತ ದನಗಾಹಿಗಳೊಂದಿಗೆ ಆಡಿ ಬಂದ ಸಿದ್ಧರು ರಾತ್ರಿ ವೇಳೆಯಲ್ಲಿ ಯಥಾಪ್ರಕಾರವಾಗಿ ತಮ್ಮ ನಿಯಮಿತ ಸ್ಥಳಕ್ಕೆ ಬಂದು ಎಂದಿನಂತೆ ಮರದ ಕೆಳಗಿನ ಹಾಸುಗಲ್ಲಿನ ಮೇಲೆ ಹಳೆಯ ಹರಿದ ಕವದಿಯನ್ನು ಹೊದ್ದುಕೊಂಡು ಮಲಗಿಕೊಂಡರು. ಸ್ವಲ್ಪ ಸಮಯದ ಬಳಿಕ ಕಾಡಿನಿಂದ ಬಂದ ನಾಯಿಯು ಗುಂಪೊಂದು ಸಿದ್ಧರು ಮೇಲೆ ಹೊದೆದಿದ್ದ ಕವದಿಯನ್ನು ಎಳೆದುಕೊಂಡು ಹೋಯಿತು. ಕೊರೆಯುವ ಚಳಿ, ಮೇಲೆ ಮಳೆ, ಮರದ ಎಲೆಗಳಿಂದ ನೀರು ಹನಿಹನಿಯಾಗಿ ತೊಟ್ಟಿಡುತ್ತಿತ್ತು. ಸಿದ್ಧರು ನಿಧಾನವಾಗಿ ಮೇಲೆದ್ದು ಸುತ್ತಲೂ ನೋಡಿದರು. ಸಮೀಪದ ಛಾವಣಿ ಕೆಳಗೆ ಹೆಣದ ಅಂತ್ಯೇಷ್ಟಿಯ ಬೆಂಕಿಯು ಇನ್ನೂ ಉರಿಯುತ್ತಿತ್ತು. ಸಿದ್ಧರು ಬೆಂಕಿ ಕಾಯಿಸಿಕೊಳ್ಳಲು ನಿಧಾನವಾಗಿ ಅದರತ್ತ ನಡೆದರು. ದೂರದಲ್ಲಿ ಮಾತನಾಡಿಕೊಳ್ಳುತ್ತಿದ್ದ ಸದ್ದು ಕೇಳಿಸಿತು. ಸಿದ್ಧರು ತಲೆ ಎತ್ತಿ ನೋಡಿದರು. ಯಾರೋ ಹೆಣವನ್ನು ಹೊತ್ತುಕೊಂಡು ಇತ್ತ ಕಡೆಯೇ ಬರುತ್ತಿರುವುದು ಕಂಡಿತು. ತಾನು ಅಲ್ಲಿರುವುದನ್ನು ಕಂಡು ಅವರು ಹೆದರಬಹುದು ಎಂದು ತಿಳಿದು ನಿಧಾನವಾಗಿ ಎದ್ದು ಹಿಂದೆ ಸರಿತೊಡಗಿದರು. ಇತ್ತ ಮಳೆಯು ಕಡಿಮೆಯಾಯಿತೆಂದು ಹೆಣವನ್ನು ಎತ್ತಿಕೊಂಡು ಅಂತ್ಯೇಷ್ಟಿಗೆ ಹೊರಟ ಹಳ್ಳಿಯ ಜನರು ಉರಿಯುತ್ತಿದ್ದ ಬೆಂಕಿಯ ಬೆಳಕಿನಲ್ಲಿ ಸಿದ್ಧರನ್ನು ಕಂಡು ಭೂತ ಎಂದು ಹೆದರಿ ಹೆಗಲ ಮೇಲೆ ಹೆಣವನ್ನು ಅಲ್ಲಿಯೇ ಚೆಲ್ಲಿ ಓಡತೊಡಗಿದರು. ಸಿದ್ಧರು ಅವರನ್ನು ಬನ್ನಿ ಹೆಣದ ಅಂತ್ಯೇಷ್ಟಿಯನ್ನು ಮುಗಿಸಿ ಹೋಗಿ ಎಂದು ಎಷ್ಟೇ ಕರೆದರೂ ಅವರು ಹಿಂದಿರುಗಿಯೂ ನೋಡದೆ ಇನ್ನೂ ವೇಗವಾಗಿ ಓಡತೊಡಗಿದರು. ಸಿದ್ಧರು ಹೆಣದ ಸಮೀಪ ಬಂದು ನೋಡಿದರು. ಅದು
ಮಗುಚಿ ಬಿದ್ದಿತ್ತು. ಸಿದ್ಧರು ಅದನ್ನು ಸರಿಪಡಿಸಿ ಹೆಣವನ್ನು ಸುತ್ತಿದ್ದ ಕವದಿಯನ್ನು ಹರಡಿ, ಒಂದು ಕವದಿಯನ್ನು ನಾಯಿ ಎಳೆದುಕೊಂಡು ಹೋದರೆ ಭಗವಂತನು ಇನ್ನೊಂದು ಕವದಿಯನ್ನು ಕಳಿಸಿಕೊಟ್ಟನು ಎಂದು ಚಿಂತಿಸುತ್ತಾ ಹೆಣದ ಪಕ್ಕದಲ್ಲಿ ತಾವು ಮಲಗಿಕೊಂಡರು. ಅಂದು ಇಡೀ ರಾತ್ರಿ ಸಿದ್ಧರು ಕೊರೆವ ಚಳಿಯಲ್ಲಿ, ಸುರಿವ ಮಳೆಯಲ್ಲಿ, ಮರಗಟ್ಟಿಸುವ ಶೀತಲ ಹೆಣದ ಮಗ್ಗುಲಲ್ಲಿ ಮಲಗಿ ನಿದ್ರಿಸಿದರು. ಯಥಾಪ್ರಕಾರವಾಗಿ ಬೆಳಗಿನ ಜಾವದಲ್ಲಿ ಎದ್ದು ಅವಿಕಾರ ಮನೋಭಾವದಿಂದ ಶಾಂತಚಿತ್ತರಾಗಿ ತಮ್ಮ ದಿನನಿತ್ಯದ ಕೆಲಸದಲ್ಲಿ ದನಗಾಹಿಗಳೊಂದಿಗೆ ಕೂಡಿಕೊಂಡರು. ಮುಂದೆ ಒಮ್ಮೆ ಗುರುಸಿದ್ದಯ್ಯ ತೇಗೂರಮಠ ಎಂಬ ಭಕ್ತನು ಸಿದ್ಧರನ್ನು ಈ ವಿಷಯದ ಬಗ್ಗೆ, ಅಪ್ಪ, ನಿನಗೆ ಹೆದರಿಕೆ ಆಗಲಿಲ್ಲವೇನಪ್ಪ ಎಂದು ಕೇಳಿದಾಗ, ನನ್ನಲ್ಲಿನ ಆತ್ಮ, ಹೆಣದಲ್ಲಿನ ಆತ್ಮ, ವಿಶ್ವಾತ್ಮ ಎಲ್ಲವೂ ಒಂದೇ ಆಗಿರುವಾಗ ಹೆದರಿಕೆಯು ಯಾರಿಂದ ಯಾರಿಗೆ ಯಾಕಾದೀತು ಎಂದು ಉತ್ತರಿಸಿದರು. ಮತ್ತೊಮ್ಮೆ ಮಳೆಗಾಲದ ಒಂದು ರಾತ್ರಿಯಲ್ಲಿ ಜೋರಾಗಿ ಮಳೆಯು ಸುರಿಯುತ್ತಿದ್ದ ಮಳೆಯಿಂದಾಗಿ ಬಹಳ ಹಳೆಯದಾದ ಕಲ್ಲಿನ ಪಕ್ಕದ ಒಣಗಿ ನಿಂತಿದ್ದ ಮಾವಿನ ಮರವು ಚಟಚಟನೆ ಮುರಿದು ಸಿದ್ಧರು ಮಲಗಿದ್ದ ಹಾಸುಗಲ್ಲಿನ ಮೇಲೆ ಬಿದ್ದಿತು. ಮರದ ದಿಮ್ಮೆಯ ಭಾರವನ್ನು ತಾಳಲಾರದೆ ಮಣ್ಣಿನ ದಿಬ್ಬದ ಮೇಲೆ ಇರಿಸಿದ್ದ ಹಾಸುಗಲ್ಲು ನೆಲಕಚ್ಚಿತು. ಹಾಸುಗಲ್ಲ ಮೇಲೆ ಮಲಗಿದ್ದ ಸಿದ್ಧರು ನೆಲದ ಮೇಲೆ ಉರುಳಿ ಬಿದ್ದರು. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಮಳೆಯಲ್ಲಿ ನೆನೆಯುತ್ತಾ ಕೆಲ ಸಮಯ ಅಲ್ಲಿಯೇ ಕುಳಿತುಕೊಂಡರು. ಬಳಿಕ ಸ್ವಲ್ಪವೇ ಚೇತರಿಸಿಕೊಂಡು ಮೇಲೆದ್ದು ಅಡವಿಗೆ ಆತುಕೊಂಡಿದ್ದ ಶಂಕರ ಭಾರತಿ ಮಾವಿನ ತೋಪನ್ನು ನಿಧಾನವಾಗಿ ಪ್ರವೇಶಿಸಿದರು. ಕಾರ್ಗತ್ತಲ ನಡುವೆ ಮೇಲಿನಿಂದ ಒಂದೇ ಸಮನೆ ಸುರಿಯುತ್ತಿದ್ದ ಮಳೆಯಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆ ಇರಿಸುತ್ತಾ ನಿಧಾನವಾಗಿ ಮುಂದುವರಿದರು. ದಾರಿ ಸಾಗುತ್ತಿದ್ದಂತೆ ಮಾವಿನ ತೋಪಿನ ನಡುವೆ ಹತ್ತಿರದಲ್ಲಿ ಸಣ್ಣೆಯ ಬೆಳಕೊಂದು ಮಿಣಮಿಣನೆ ಬೆಳಗುತ್ತಿರುವುದು ಕಂಡು ಬಂದಿತು. ಸಿದ್ಧರು ನಿಧಾನವಾಗಿ ಅದರತ್ತ ಸಾಗಿದರು. ಅಲ್ಲಿ ಒಂದು ಸಣ್ಣದಾದ ಕಟ್ಟಡವಿತ್ತು. ಒಳಗೆ ಉರಿಯುತ್ತಿದ್ದ ನಂದಾದೀಪದ ಬೆಳಕು ತೆರೆದ ಬಾಗಿಲ ಮೂಲಕ ಹೊರಗೆ ಇಣುಕುತ್ತಿತ್ತು. ಅದುವೇ ಶ್ರೀ ಸಿದ್ಧಗಣಾನಂದ ಸ್ವಾಮಿಯವರ ಸಮಾಧಿ ಮಂದಿರ. ಅದರ ಸಣ್ಣದಾದ ಬಾಗಿಲು ತೆರೆದಿತ್ತು. ಒಳಗೆ ಯಾರೂ ಇರಲಿಲ್ಲ. ಕೋಣೆಯ ನಡುವೆ ಒಂದು ಸಣ್ಣದಾದ ಶ್ರೀ ಸಿದ್ಧಗಣಾನಂದ ಸ್ವಾಮಿಯರ ಬೃಂದಾವನವಿತ್ತು. ಅದರ ಬಳಿಯಲ್ಲಿಯೇ ಒಂದು ಸಣ್ಣ ಅಖಂಡವಾದ ನಂದಾದೀಪ ಉರಿಯುತ್ತಿತ್ತು. ಒಂದು ಮೂಲೆಯಲ್ಲಿ ಪೂಜೆಯ ಸಾಮಗ್ರಿಗಳನ್ನು ಇರಿಸಲಾಗಿತ್ತು. ಮತ್ತೊಂದೆಡೆಯಲ್ಲಿ ಒಬ್ಬ ವ್ಯಕ್ತಿ ಇಕ್ಕಟ್ಟಾಗಿ ಮಲಗುವಷ್ಟು ಸ್ಥಳಾವಕಾಶ ಮಾತ್ರ ಇತ್ತು. 7 ಅಡಿ ಎತ್ತರವಿದ್ದು ಅಜಾನುಬಾಹುಗಳಾದ ಸಿದ್ಧರು ಹಿಡಿಯಾಗಿ ಬಗ್ಗಿ ಕೋಣೆಯೊಳಗೆ ನುಸುಳಿದರು. ತಮ್ಮ ಉದ್ದನೆಯ ಕೈಕಾಲುಗಳನ್ನು ಹಿಡಿಯಾಗಿ ಮುದುಡಿಕೊಂಡು ಮತ್ತೊಂದು ಮೂಲೆಯಲ್ಲಿ ಶಾಂತವಾಗಿ ಮಲಗಿಬಿಟ್ಟರು. ಅಂದಿನಿಂದ ಶ್ರೀ ಸಿದ್ಧಗಣಾನಂದ ಸ್ವಾಮಿಯವರ ಸಮಾಧಿ ಮಂದಿರವೇ ಅವರ ಸ್ಥಿರವಾದ ನೆಲೆಯಾಯಿತು ಎಂಬಲ್ಲಿಗೆ 10ನೇ ಅಧ್ಯಾಯ ಸಮಾಪ್ತಿ.